press the bell icon on the YouTube app and never miss another update. Hello everybody. So today in part 5 of our chapter is matter around us pure, around us pure. Around us pure, part 5. In the last class I was talking about concentration of a solution, right? So if a solution has more solute in it, it is more concentrated. If a solution has less solute, ಕಡಿಮೆ ಇದ್ರದ್ರಲ್ಲಿ ಏನಾಗುತ್ತೆ ಅದನ್ನ ನಾವು ಡೈಲ್ಯೂಟ್ ಅಂತ ಕರಿತೀವಿ. ಅರ್ಥ ಮಾಡ್ಕೋಬೇಕು. ಇಫ್ ಎ ಸೊಲ್ಯೂಷನ್ ಆಸ್ ದಿಸ್ ಇಸ್ ಸೊಲ್ಯೂಷನ್, ಸೇ ಸಾಲ್ಟ್ ಸೊಲ್ಯೂಷನ್, say 30 gram of salt is added, say in 100 ml of water. At last you will get what? Salt solution. You have another beaker where you have the same 100 ml of water, 100 ml of water, and you added 10 gram of salt in that 100 ml of water. So you got the solutions. You got the solutions. Say you got a definite amount of solution, some volume. 100 ml means it is volume of the solution is volume of the solvent is 100 ml. We cannot say that the volume is going to increase just because you increased or just because you added some solute to it. Because whatever solute that you add, no, all the solute particles, all the solute, that is salt particles, is the particles of salt, they go in between the spaces. ಅರ್ಥ ಆಗ್ತಿದೆನಾ? ಯಾವ ಸ್ಪೇಸಸ್ಸು? ನೀರ್ ಮಧ್ಯೆ ಇರತಕ್ಕಂಥ ನೀರ್ ಪಾರ್ಟಿಕಲ್ಸ್, ವಾಟರ್ ಪಾರ್ಟಿಕಲ್ಸ್ ಮಧ್ಯೆ ಇರತಕ್ಕಂಥ ಏನ್ ಸ್ಪೇಸ್ ಇದೆ ನೋಡಿ, ಅಲ್ಲೋ ಕೂತ್ಕೊಳ್ಳುತ್ತೆ. ರೈಟ್? ವಾಟ್ ಎವರ್ ದ ಸಾಲ್ಯೂಟ್ ದಟ್ ಯು ಆರ್ ಆಡಿಂಗ್, ದ ಪಾರ್ಟಿಕಲ್ಸ್ ವಿಲ್ ಗೋ ಬಿಟ್ವೀನ್ ದಿ ಸ್ಪೇಸಸ್ ಆಫ್ ವಾಟರ್. Therefore, we cannot say that the volume is going to increase, that is 110 ml, 105 ml, 102 ml. We cannot say like that. At last we got a solution. ಏನಪ್ಪ ಒಂದು ಸೊಲ್ಯೂಷನ್ ಸಿಕ್ಕಿದೆ ನಮಗೆ. ಏನು ಸೊಲ್ಯೂಷನ್ನು? ಸಾಲ್ಟ್ ಸೊಲ್ಯೂಷನ್ ಸಿಕ್ಕಿದೆ. We have salt solution. Here also we have salt solution. So that is salt solution. This is also solution. Salt solution. Only thing is this is concentrated. Which one? Sorry, this is dilute. This one is concentrated because more solute is present in this solution. ಈ ಉಪ್ಪಿನ ನೀರಲ್ಲಿ, ಈ ಉಪ್ಪಿನ ಸೊಲ್ಯೂಷನ್ ಅಲ್ಲಿ ಬಹಳ ಉಪ್ಪಿದೆ. ಅರ್ಥ ಮಾಡ್ಕೊಳ್ರಿ. ಈ ಉಪ್ಪಿನ ಸೊಲ್ಯೂಷನ್ ಅಲ್ಲಿ ಕಡಿಮೆ ಉಪ್ಪಿದೆ. ಸೊಲ್ಯೂಷನ್ ತಗೋಬೇಕು ನಾವು, ಸಾಲ್ವೆಂಟ್ ತಗೋಬಾರದು ರೆಫರೆನ್ಸ್ ಆಗಿ. ಈ ಸೊಲ್ಯೂಷನ್ ಅಲ್ಲಿ ಏನ್ ಸೊಲ್ಯೂಷನ್? ನೀರಲ್ಲಿ ಉಪ್ಪು ಕರಗಿದೆ, ನೀರಲ್ಲಿ ಉಪ್ಪು ಕರಗಿದೆ. ಈ ಉಪ್ಪಿನ ನೀರಲ್ಲಿ ಬಹಳಷ್ಟು ಉಪ್ಪಿದೆ, ಆ ಉಪ್ಪಿನರಲ್ಲಿ ಕಡಿಮೆ ಉಪ್ಪಿದೆ. ಹಾಗಾಗಿ ಇದು ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಥವಾ ಕಾನ್ಸಂಟ್ರೇಟೆಡ್ ಉಪ್ಪಿನ ನೀರು, salt solution. That is dilute salt solution. Why the dilute used? Because it has less amount. What? 10 gram of salt. Less amount of solute is present. More amount of solute is present in that solution. ಈ ಒಂದು ಸೊಲ್ಯೂಷನ್ ಅಲ್ಲಿ ಏನಿದೆ? ನೀರಿದೆ, ಉಪ್ಪಿದೆ. ಆ ಎರಡು ಇರ್ತಕ್ಕಂಥ ಸೊಲ್ಯೂಷನ್ ಅಲ್ಲಿ ಉಪ್ಪಿನ ಅಂಶ ಜಾಸ್ತಿ ಇದೆ, 30 ಗ್ರಾಮ್ ಕಂಪೇರ್ ಟು this one. That's why the terms concentrated or diluted or concentration, the concentrated solution, concentrated salt solution, this is diluted or dilute salt solution. These concentrated and the term of dilute, they are relative terms, ಅಷ್ಟೇ ಕ್ವಾಲಿಟೇಟಿವ್ ಅವು, ಸುಮ್ಮನೆ ಪದಗಳು ಅಷ್ಟೇ. ಏನು ಪದಗಳು? ಆ ಸೊಲ್ಯೂಷನ್ ಡೈಲ್ಯೂಟ್ ಇದೇನಾ, ಕಾನ್ಸಂಟ್ರೇಟ್ ಇದ್ದಾನೆ. ಸಪೋಸ್ ದ ಸೊಲ್ಯೂಷನ್ ಎ ಈಸ್ ದೇರ್, ಇಟ್ ಈಸ್ ಡೈಲ್ಯೂಟೆಡ್ ಅಂತ ಅರ್ಥ ಹೇಳ್ತೀವಪ್ಪ. ದೇರ್ ಈಸ್ ಎ ಡೈಲ್ಯೂಟ್ ಸೊಲ್ಯೂಷನ್ ಎ ಅಂತ ಹೇಳ್ತೀವಿ. ಅದರ ಅರ್ಥ ಏನು? ಅದರಾಗಿರ್ತಕ್ಕಂಥ ಸಲ್ಯೂಟ್ ಕಡಿಮೆ ಪ್ರಮಾಣದಾಗಿದೆ ಅಂತ ಹೇಳ್ತೀವಿ ಅಷ್ಟೇ. ಎಷ್ಟಂತ ಗೊತ್ತು ನಮಗೆ? ವಿ ಡೋಂಟ್ ನೋ ಎಕ್ಸಾಕ್ಟ್ ಅಮೌಂಟ್ ಆಫ್ ಸಲ್ಯೂಟ್.
ಅರ್ಥ ಆಗ್ತಿದೆನಾ? ಈ ಸೊಲ್ಯೂಷನಲ್ಲಿ ಸಪೋಸ್ ಯು ಡೋಂಟ್ ನೋ ದೀಸ್ ನಂಬರ್ಸ್, 10 ಗ್ರಾಮು 30 ಗ್ರಾಮ್ ಗೊತ್ತಿಲ್ಲಪ್ಪ, ನೀವೇನು ಮಾಡಿದ್ರಿ, ನೀರಲ್ಲಿ ಉಪ್ಪು ಹಾಕಿದ್ರಿ, ಭಾಳಷ್ಟು ಉಪ್ಪು ಇದ್ರಲ್ಲಿ ಹಾಕಿದ್ರಿ, ಭಾಳಷ್ಟು ಕಡಿಮೆ ಉಪ್ಪು ಇದ್ರಲ್ಲಿ ಹಾಕಿದಿರಿ. ಇದು ಕಾನ್ಸಂಟ್ರೇಟೆಡ್ ಸಾಲ್ಟ್ ಸೊಲ್ಯೂಷನ್, ಇದು ಡೈಲ್ಯೂಟೆಡ್ ಸಾಲ್ಟ್ ಸೊಲ್ಯೂಷನ್. ಅದರ ಅರ್ಥ ಏನು? ಆ ಟರ್ಮ್ಸ್ ನಿಮಗೆ ಕಿವಿ ಬಿದ್ದಾಗ ಏನಿಸುತ್ತೆ, ನಿಮಗೆ ಏನು ಫೀಲ್ ಆಗುತ್ತೆ ಅಂದರೆ, ಯು ಫೀಲ್ ದಟ್ ಆರ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಓ ದಿಸ್ ಸೊಲ್ಯೂಷನ್ ಆಸ್ ಮೋರ್ ಅಮೌಂಟ್ ಆಫ್ ಸಾಲ್ಟ್, ದಿಸ್ ಆಸ್ ಲೆಸ್ ಅಮೌಂಟ್ ಆಫ್ ಸಾಲ್ಟ್. ರಿಲೇಟಿವ್ ಟರ್ಮ್ಸ್ ಅಷ್ಟೇ ಇವು. ದೀಸ್ ಟರ್ಮ್ಸ್ ಡು ನಾಟ್ ಟಾಕ್ ಅಬೌಟ್ ಎನಿಥಿಂಗ್, ದೇ ಡೋಂಟ್ ಟಾಕ್ ಎನಿಥಿಂಗ್ ಅಬೌಟ್ ದಿ ಎಕ್ಸಾಕ್ಟ್ ಅಮೌಂಟ್ ಆಫ್ ಸಲ್ಯೂಟ್. ಎಷ್ಟು ಉಪ್ಪಿದೆ ಅಂತ ಎಕ್ಸಾಕ್ಟ್ ಹೇಳಲ್ಲ ಅವು. ರಿಲೇಟಿವ್ ಆಗಿ ಕಡಿಮೆ ಇದನ್ನು ಜಾಸ್ತಿ ಇದನ್ನು ಅಂತ ಮಾತ್ರ ಸ್ಪೆಸಿಫೈ ಮಾಡ್ತವೆ. ಹಾಗಾದ್ರೆ ಎಕ್ಸಾಕ್ಟ್ ಆಗಿ ಕ್ವಾಂಟಿಟೇಟಿವ್ ರಿಲೇಷನ್ ಬೇಕು ನಮಗೆ. ಇದು ಕ್ವಾಲಿಟೇಟಿವ್, ಇದು ದಿಸ್ ಈಸ್ ಕ್ವಾಲಿಟೇಟಿವ್ ರಿಲೇಷನ್. ಹೆಂಗೈತಪ್ಪ ಕ್ವಾಲಿಟಿ ಆಫ್ ಸೊಲ್ಯೂಷನ್ನು? ಓ ಡೈಲ್ಯೂಟ್ ಇದೆ, ಓ ಕಾನ್ಸಂಟ್ರೇಟ್ ಇದೆ. ಕ್ವಾಂಟಿಟೇಟಿವ್ ಬೇಕಂದ್ರೆ ಎಷ್ಟು ಸೊಲ್ಯೂಷನ್ ಅಲ್ಲಿ ಎಷ್ಟು ಸಾಲ್ಯೂಟ್ ಇದೆ ಅಂತಂದು ಅರ್ಥ ಮಾಡ್ಕೋಬೇಕು. ಕ್ವಾಲಿಟೇಟಿವ್ ಅಸೆಸ್ಮೆಂಟ್ ಆರ್ ಅನಾಲಿಸಿಸ್ ಆಫ್ ಸೊಲ್ಯೂಷನ್ ಅಂದ್ರೆ ಏನು? ಇನ್ ಹೌ ಮಚ್ ಸೊಲ್ಯೂಷನ್ ಇನ್ ಗಿವನ್ ಅಮೌಂಟ್ ಆಫ್ ಸೊಲ್ಯೂಷನ್, ಕೊಟ್ಟಿರ್ತಕ್ಕಂಥ ಸೊಲ್ಯೂಷನ್ ಅಲ್ಲಿ ಇನ್ ಎ ಗಿವನ್ ಅಮೌಂಟ್ ಆಫ್ ಸೊಲ್ಯೂಷನ್ ಅಲ್ಲಿ ಆ ಸೊಲ್ಯೂಷನ್ ಅಲ್ಲಿ ಹೌ ಮಚ್ ಸಾಲ್ಟ್ ಅಂತ, ಸಾಲ್ಟ್ ಅಲ್ಲ ಸಲ್ಯೂಟ್, ಹೌ ಮಚ್ ಸಲ್ಯೂಟ್ ಅಂತ, ಎಷ್ಟು ಸಲ್ಯೂಟ್ ಇದೆಯಪ್ಪ ಕೊಟ್ಟಿರ್ತಕ್ಕಂಥ ಸೊಲ್ಯೂಷನ್ ಅಲ್ಲಿ ಸಲ್ಯೂಟ್ ಎಷ್ಟಿದೆ ಅಂತಂದು ಅದು ಗೊತ್ತಾದ್ರೆ ದಟ್ ಈಸ್ ಕಾಲ್ಡ್ ಎಸ್ ದಿ ಕ್ವಾಲಿಟೇಟಿವ್ ಅನಾಲಿಸಿಸ್ ಆಫ್ ಕಾನ್ಸಂಟ್ರೇಷನ್. ಸೊ ಕಾನ್ಸಂಟ್ರೇಷನ್ ದಿಸ್ ಈಸ್ just quantitative, that is quantitative, this is qualitative. Concentration in terms of concentrated and dilute, that is qualitative analysis. If you really want to talk about the exact amount of solute in that solution, ಅದ್ರಾಗ ಎಷ್ಟು ಎಕ್ಸಾಕ್ಟ್ ಆಗಿದೆ ಅಮೌಂಟ್ ಅಂತ ಗೊತ್ತಾಗಬೇಕಂದ್ರೆ ಯು ನೀಡ್ ಟು ಗೋ ಥ್ರೂ ಕ್ವಾಂಟಿಟೇಟಿವ್. ತಪ್ಪು ಬರ್ದಿದ್ದೀನಿ, ಚೇಂಜ್ ಮಾಡ್ಕೊಳ್ರಿ. ಕ್ವಾಂಟಿಟಿ, ದ ಟರ್ಮ್ ಇಟ್ ಸೆಲ್ಫ್ ಸೇಸ್ ಕ್ವಾಂಟಿಟಿ, ಅಂದರೆ ಸೊಲ್ಯೂಟ್ ಕ್ವಾಂಟಿಟಿ ಎಷ್ಟಿದೆ ಅಂತ ಗೊತ್ತಾಗಬೇಕು ನಮಗೆ. ಸೊ ದಟ್ ವೇ ಆಫ್ ಎಕ್ಸ್ಪ್ರೆಸ್ಸಿಂಗ್ ದಿ ಕಾನ್ಸಂಟ್ರೇಷನ್, ಸೊ ದಿಸ್ ವೇ ಆಫ್ ಎಕ್ಸ್ಪ್ರೆಸ್ಸಿಂಗ್ ಕಾನ್ಸಂಟ್ರೇಷನ್ ಈಸ್ ದಿ ಎಸೆನ್ಷಿಯಲ್ ಇನ್ ಅವರ್ ಕೆಮಿಸ್ಟ್ರಿ, ಬಿಕಾಸ್ ವಿ ನೀಡ್ ಟು ನೋ ದ ಕಾನ್ಸಂಟ್ರೇಷನ್ ಆಫ್ ಎ ಸೊಲ್ಯೂಷನ್. ಒಂದು ಸೊಲ್ಯೂಷನ್ನ ಕಾನ್ಸಂಟ್ರೇಷನ್ ಎಷ್ಟಿದೆ ಅಂತ ಗೊತ್ತಾಗಬೇಕಾಗಿರೋದು ಬಹಳ ಅವಶ್ಯಕತೆ. That's why concentration ಅಂದ್ರೇನು? we define that concentration as it is the amount of solute, ಅಂದ್ರೆ ಯಾವುದನ್ನ ಆಡ್ ಮಾಡ್ತಿರಲ್ಲ ಅದು, it is the amount of solute. either we can take mass of the solute or volume of the solute. ಯಾಕಂತ ಹೇಳ್ತೀನಿ, mass of the solute or volume of the solute. It is the amount of solute present or contained in a given amount of solution. ಏನೋ ಒಂದಿಷ್ಟು ಸೊಲ್ಯೂಷನ್ ಇರುತ್ತೆ ನಿಮ್ಮ ಕೈಯಲ್ಲಿ, ಸೇ 50 ml ಸೊಲ್ಯೂಷನ್ ಆರ್ 100 ml ಸೊಲ್ಯೂಷನ್, ಅದರ ಎಷ್ಟು ಸೊಲ್ಯೂಟ್ ಇದೆ ಅಂತ ಗೊತ್ತಾದರೆ ದಟ್ ಈಸ್ ಕಾನ್ಸಂಟ್ರೇಷನ್. ಇನ್ ಎ ಗಿವನ್ ಅಮೌಂಟ್ ಆಫ್ ಸೊಲ್ಯೂಷನ್, ದಟ್ ಆಲ್ಸೋ ಕ್ಯಾನ್ ಬಿ ಇನ್ ಮಾಸ್ ಆರ್ ವಾಲ್ಯೂಮ್. ಸೊ ಅದೇನಂತೆ ನಾವು ಕಾನ್ಸಂಟ್ರೇಷನ್ ಅಂತೀವಿ, ಮಾಸ್ ಆರ್ ವಾಲ್ಯೂಮ್. ರೈಟ್, ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದಿಸ್ ಡೆಫಿನಿಷನ್. ಏನಪ್ಪ ಅಂತಂದರೆ, so which one is qualitative? Concentrated, dilute. These terms just refer to qualitative analysis. If you know the exact amount of solute in that solution, then it is called as quantitative analysis. So this concentration defined as it is the amount of solute, either you can take in the form of mass or the volume of solute present in a given amount of solution. That also can be taken in form of mass or volume. Say you added 10 gram sugar in an amount of water, in a volume of water. ಎಷ್ಟೋ ಒಂದು ವಾಲ್ಯೂಮ್ ಅಲ್ಲಿ ಆ್ಯಡ್ ಮಾಡಿದಿರಿ, ಇನ್ ಎ ವಾಲ್ಯೂಮ್ ಆಫ್ ವಾಟರ್ ಎಷ್ಟೋ ಒಂದು ನೀರಲ್ಲಿ ಆ್ಯಡ್ ಮಾಡಿದಿರಿ, such that you got a solution
say you got 100 ml solution. So you got 100 ml ಶುಗರ್ ಸೊಲ್ಯೂಷನ್ ಅಂತ ಸಿಕ್ತು ನಿಮಗೀಗ. ಹೆಂಗೆ ಸಿಕ್ತು? ಒಂದು ಬೀಕರಲ್ಲಿ ನೀರು ತೊಗೊಂಡ್ರಿ, ನೀರು ತೊಗೊಂಡು ಅದಕ್ಕೆ ಏನು ಮಾಡ್ತೀರಿ? ಶುಗರ್ ಹಾಕ್ತೀರಿ. ಎಷ್ಟು? 10 ಗ್ರಾಮ್ ಶುಗರ್ ಹಾಕ್ತೀರಿ. 10 ಗ್ರಾಮ್ ಶುಗರ್ ಹಾಕಿದ್ಮೇಲೆ ಸೊಲ್ಯೂಷನ್ ಎಷ್ಟಾಗುತ್ತೆ? 100 ml ಆಗುತ್ತೆ. ಯು ಟುಕ್ ವಾಟರ್ ಇನ್ ಎ ಬೀಕರ್. ಒಂದು ಬೀಕರಲ್ಲಿ ನೀರು ತೊಗೊಂಡ್ರಿ, 10 ಗ್ರಾಮ್ ಏನು ಹಾಕಿದ್ರಿ? ಶುಗರ್ ಹಾಕಿದ್ರಿ, ಕಲಸಿದ್ರಿ, ಡಿಸಾಲ್ವ್ ಮಾಡಿದ್ವಿ. ಡಿಸಾಲ್ವ್ ಮಾಡಾದ್ಮೇಲೆ ಮೆಜರ್ ಮಾಡ್ತೀರಿ ಆ ಸೊಲ್ಯೂಷನ್ನ ವಾಲ್ಯೂಮ್ ಎಷ್ಟಿದೆ ಅಂತ. ದೇರ್ ಕೆನ್ ಬಿ ಎ ಸ್ಲೈಟ್ ವೇರಿಯೇಷನ್ ಇನ್ ವಾಲ್ಯೂಮ್ before dissolution and after dissolution, but it is negligible. But there is slight increase or decrease in the volume, not going to decrease, increasing. ಸೊ ನೀರು ತೊಗೊಂಡು ನೀವು ಉಪ್ಪು ಹಾಕಿದ್ಮೇಲೆ, ಸಕ್ಕರೆ ಹಾಕಿದ್ಮೇಲೆ 10 ಗ್ರಾಮ್ ಸಕ್ಕರೆ ಹಾಕಿರ್ತೀರಿ. ಒಂದಿಷ್ಟು ನೀರು ತೊಗೊಂಡು 10 ಗ್ರಾಮ್ ಸಕ್ಕರೆ ಹಾಕಿದ್ಮೇಲೆ ನೀವೇನು 10 ml ಬರೀ 100 ml ತೊಗೋಬೇಕಂತಲ್ಲ ನೀರನ್ನು. ಫಸ್ಟ್ ಒಂದು 40 ml ನೀರು ತೊಗೊಳ್ರಪ್ಪ. ಸೇ ಯು ಟುಕ್ 60 ml ಆಫ್ ವಾಟರ್. 10 ಗ್ರಾಮು ಏನು ಮಾಡ್ತೀರಿ ಶುಗರ್ ಹಾಕ್ರಿ. ಒಂದು 60 ml ನೀರಲ್ಲಿ 10 ಗ್ರಾಮ್ ಶುಗರ್ ಹಾಕ್ರಿ, ಕರಗ್ತೀರಿ, ಕರಗುತ್ತೆ. ಮತ್ತೆ ನೀರು ಹಾಕ್ತಾ ಹೋಗಿ. ಪವರ್ ವಾಟರ್ ಎಲ್ಲಿವರೆಗೂ? 100 ml ಮಾರ್ಕ್ ಮುಟ್ಟೋವರೆಗೂ. ಸೊ 100 ml ಮಾರ್ಕ್ ಮುಟ್ಟೋವರೆಗೂ ನೀರು ಹಾಕ್ತಾ ಹೋಗಿ. ಅದರ ಅರ್ಥ ಏನು? ಈ ಸೊಲ್ಯೂಷನಲ್ಲಿ, ಈ 100 ml ಸೊಲ್ಯೂಷನಲ್ಲಿ 10 ಗ್ರಾಮ್ ಶುಗರ್ ಇದೆ ಅಂತ ಅರ್ಥ ಆಯ್ತಾ? ಫಸ್ಟ್ ಏನು ಮಾಡಿದ್ರಿ? ಎಷ್ಟು? 60, 70, 90 ಎಷ್ಟು ತೊಗೊಂಡಿದ್ರಿ? 80 ml ನೀರು ತೊಗೊಂಡಿದ್ರಿ. ಹಿಂಗೆ ತೊಗೋಬೇಕಂತೇನಿಲ್ಲ. 100 ml ನೀರು ತೊಗೊಂಡು 10 ಗ್ರಾಮ್ ಸಾಲ್ಟ್ ಹಾಕಿದ್ಮೇಲೆ 100 ಗ್ರಾಮ್ ಸೊಲ್ಯೂಷನ್ ಬರುತ್ತಂತಲ್ಲ ಅದು. 80 ತೊಗೊಳ್ರಿ, 70 ತೊಗೊಳ್ರಿ, 60 ತೊಗೊಳ್ರಿ, ಎಷ್ಟಾರು ತೊಗೊಳ್ರಿ. ಸೊ 100ಕ್ಕಿಂತ ಕಮ್ಮಿಯಾರು ತೊಗೊಳ್ರಿ. 80 ml ಆಫ್ ವಾಟರ್ ಆರ್ 70 ml ಆಫ್ ವಾಟರ್ ಯು ಟುಕ್. ಅದ್ರಲ್ಲಿ ಮಾಡ್ತಾರೆ 10 ಗ್ರಾಮನ್ನು ಶುಗರ್ ಹಾಕ್ತೀರಿ. ಯು ಆ್ಯಡ್ ಶುಗರ್, 10 ಗ್ರಾಮ್ ಶುಗರ್ ಕರಗಿಸ್ತೀರಿ, ಕರಗಿದೆ. ಮತ್ತೆ ನೀರು ಹಾಕ್ತಾ ಹೋಗ್ತೀರಿ. ಎಲ್ಲಿವರೆಗೂ? 100 ml ಮಾರ್ಕ್ ಮುಟ್ಟೋವರೆಗೂ, ಅಂಟಿಲ್ ದಿ ಸೊಲ್ಯೂಷನ್ ರೀಚಸ್ 100 ml ಮಾರ್ಕ್. ಇದ್ರಿಗೆ ಏನಿದೆ? ಈಗ ನೀರಿದೆ, ಶುಗರ್ ಇದೆ. ನೀರಿದೆ, ಶುಗರ್ ಇದೆ. ಶುಗರ್ ಎಷ್ಟಿದೆ? 10 ಗ್ರಾಮ್ ಶುಗರ್ ಇದೆ. ಆಲ್ ರೈಟ್, ಶುಗರ್ ಈಸ್ ದ ಅಮೌಂಟ್ ಆಫ್ ಶುಗರ್ ಇಸ್ 10 ಗ್ರಾಮ್. ಸೊಲ್ಯೂಷನ್ ಎಷ್ಟಿದೆ? 100 ml ಸೊಲ್ಯೂಷನ್ ಇದೆ. 100 ml ವಾಟರ್ ಅಲ್ಲ ಈಗ ಅದು. ದಿಸ್ ಇಸ್ ನಾಟ್ 100 ml ವಾಟರ್ ನಾವು. ದಿಸ್ ಇಸ್ 100 ml ಸೊಲ್ಯೂಷನ್ ಬಿಕಾಸ್ ಇಟ್ ಹ್ಯಾಸ್ ಶುಗರ್. ಅದರಲ್ಲಿ ಶುಗರ್ ಆ್ಯಡ್ ಆಗಿದೆ, ಹಾಗಾಗಿ ಅದು ಸೊಲ್ಯೂಷನ್ ಆಗಿದೆ. ಕರಗಿದಾದ್ಮೇಲೆ ದಟ್ ಬಿಕಮ್ ಸೊಲ್ಯೂಷನ್. ಕರಗೋಕ್ಕೆ ಮುಂಚೆ ಏನಾಗಿತ್ತು? ಬರೀ ವಾಟರ್ ಆಗಿತ್ತು, ಅಂದರೆ ಸಾಲ್ವೆಂಟ್ ಆಗಿತ್ತು. ಬಿಫೋರ್ ದ ಡಿಸಾಲ್ವಿಂಗ್ ಆಫ್ ಶುಗರ್ ಇನ್ ದಟ್ ವಾಟರ್, ಇಟ್ ವಾಸ್ ಜಸ್ಟ್ ಸಾಲ್ವೆಂಟ್. Once the sugar is added and dissolved, it becomes ಸೊಲ್ಯೂಷನ್ ಆಗುತ್ತೆ. ಈಗ ಇದು ಸೊಲ್ಯೂಷನ್ ಆಗಿದೆ. ಎಷ್ಟು ನೀರು ತೊಗೊಂಡ್ರಿ? 10 ಗ್ರಾಮ್ ಶುಗರ್ ಹಾಕಿದ್ರಿ, ಕರಗಿಸಿದ್ರಿ, ನೀರು ಹಾಕ್ತಾ ಹೋಗ್ತೀರಿ ಎಲ್ಲಿವರೆಗೂ? 100 ml ಮಾರ್ಕ್ ಮುಟ್ಟೋವರೆಗೂ. Therefore, this 100 ml is nothing but what? 100 ml sugar solution. In that 100 ml sugar solution, how much sugar is there? 10 gram sugar is there. What is sugar? Solute. What is this solution? This 100 ml is, this 100 ml is what? Volume of the solution. ಅರ್ಥ ಮಾಡ್ಕೊಳ್ರಿ. ದಿಸ್ 10 ml is the volume of solution. ಗಾತ್ರ, ಸೈಜು. ಆ ಸೊಲ್ಯೂಷನ್ ಎಷ್ಟು ವಾಲ್ಯೂಮ್ ಇದೆ ಅಂದರೆ 100 ml ಇದೆ. ಅದ್ರಾಗೆ ಎಷ್ಟು ಸಲ್ಯೂಟ್ ಇದೆ, ಎಷ್ಟು ಶುಗರ್ ಇದೆ? 10 ಗ್ರಾಮ್ ಇದೆ. ಇದು ಮಾಸ್ ಆಫ್ ಶುಗರ್. ಇದೇನಿದು? ಮಾಸ್ ಆಫ್ ಸಲ್ಯೂಟ್ ಅಂದರೆ ಶುಗರ್. ಮಾಸ್ ಆಫ್ ಶುಗರ್ 10 ಗ್ರಾಮ್. 100 ml ಏನಿದು? ವಾಲ್ಯೂಮ್ ಆಫ್ ಸೊಲ್ಯೂಷನ್ನ ವಾಲ್ಯೂಮ್, ಗಾತ್ರ. ಆ 100 ml ಸೊಲ್ಯೂಷನ್ ಅಲ್ಲಿ 10 ಗ್ರಾಮ್ ಶುಗರ್ ಇದೆ ಅಂದರೆ 10 ಗ್ರಾಮ್ ಇಸ್ ದಿ ಮಾಸ್ ಆಫ್ ದಿ ಸಲ್ಯೂಟ್ ಅಂಡ್ 100 ml ಇಸ್ ದಿ ವಾಲ್ಯೂಮ್ ಆಫ್ ಸೊಲ್ಯೂಷನ್. ಇಫ್ ಯು ಟೇಕ್ ದ ರೇಷಿಯೋ ಅಂದ್ರೇನು? 10 ಗ್ರಾಮ್ ಶುಗರ್ ಈಸ್ ಪ್ರೆಸೆಂಟ್ ಇನ್ 100 ml ಶುಗರ್ ಸೊಲ್ಯೂಷನ್. ನೋಡ್ಬೇಕು, ಅರ್ಥ ಮಾಡ್ಕೋಬೇಕು ಹೇಳ್ರಿ. 10 ಗ್ರಾಮ್ ಶುಗರ್ ಈಸ್ ಪ್ರೆಸೆಂಟ್ ಇನ್ 100 ml sugar solution. We take solution in the denominator. So 100 ml sugar solution, 100 ml sugar solution ಇದೆ, ಅದರಲ್ಲಿ 100 ಗ್ರಾಮ್ 10 ಗ್ರಾಮ್ ಶುಗರ್ ಇದೆ. 100 ml sugar solution 10 ಗ್ರಾಮ್ ಶುಗರ್ ಇದೆ. ಅವೆರಡು ರೇಷಿಯೋ ತೆಗೆದ್ರೆ ಬರುತ್ತೆ. ಸೊ
ಹತ್ತೊಂದಲೇ ಒಂದು ಹತ್ತತ್ತಲೇ, ಸೊ 1 ಗ್ರಾಮ್ ಇನ್ 10 ml ಸೊಲ್ಯೂಷನ್, 10 ml ಶುಗರ್ ಸೊಲ್ಯೂಷನ್. ಹೌದಾ? 1 ಗ್ರಾಮ್ ಶುಗರ್ ಇಸ್ ಪ್ರೆಸೆಂಟ್ ಇನ್ 10 ml ಶುಗರ್ ಸೊಲ್ಯೂಷನ್. ಹಂಗಂದ್ರೆ ಒಂದೇ, 100 ml ಅಲ್ಲಿ 10 ಗ್ರಾಮ್ ಇರೋದು ಅಂದ್ರೆ ಒಂದೇ, 10 ml ಸೊಲ್ಯೂಷನ್ ಅಲ್ಲಿ 1 ಗ್ರಾಮ್ ಇರೋದು ಒಂದೇ. ಅಥವಾ 1 ml ಎಷ್ಟಿರುತ್ತೆ? 0.1 ಗ್ರಾಮ್ ಇರುತ್ತೆ. ಸೊ 0.1 ಗ್ರಾಮ್ ಶುಗರ್ ಈಸ್ ಪ್ರೆಸೆಂಟ್ ಇನ್ 1 ml ಸೊಲ್ಯೂಷನ್, 1 ml ಶುಗರ್ ಸೊಲ್ಯೂಷನ್. ಅಂದರೆ 1 ml ತಗೊಂಡಾಗ ಬರೀ ಇಷ್ಟು 1 ml ಸೊಲ್ಯೂಷನ್ ತಗೊಂಡಾಗ ಅದರಲ್ಲಿ 0.1 ಗ್ರಾಮ್ ಶುಗರ್ ಇರುತ್ತೆ. ಸೊ ದಿಸ್ ವಾಟ್ ವಿ ಕಾಲ್ ದಿ ಕಾನ್ಸಂಟ್ರೇಷನ್, ದ ವೇ ಆಫ್ ರೆಪ್ರೆಸೆಂಟಿಂಗ್ ಆರ್ ಎಕ್ಸ್ಪ್ರೆಸಿಂಗ್ ಕಾನ್ಸಂಟ್ರೇಷನ್. ಹಿಯರ್ ದಿಸ್ ಈಸ್ ಇನ್ ಟರ್ಮ್ಸ್ ಆಫ್ ಮಾಸ್ ಬೈ ವಾಲ್ಯೂಮ್ ಆರ್ ಮಾಸ್ ಟು ವಾಲ್ಯೂಮ್ ಅಂತ ನಾವು ಈ ಒಂದು ದಾರಿಯನ್ನ, ಈ ಒಂದು ಪಾತ್ ಅನ್ನ, ಈ ಒಂದು ವಿಧವನ್ನ, ದಿಸ್ ಟೈಪ್ ಆಫ್ ಎಕ್ಸ್ಪ್ರೆಸಿಂಗ್ ದಿ ಕಾನ್ಸಂಟ್ರೇಷನ್ ಇಸ್ ಕಾಲ್ಡ್ ಆಸ್ ಮಾಸ್ ಟು ವಾಲ್ಯೂಮ್ ಕಾನ್ಸಂಟ್ರೇಷನ್. ಯಾಕೆ ಹೇಳಿ? ವಿ ಟುಕ್ ಮಾಸ್ ಆಫ್ ಸೊಲ್ಯೂಟ್, ವಾಲ್ಯೂಮ್ ಆಫ್ ಸೊಲ್ಯೂಷನ್, ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಮಾಸ್ ಟು ವಾಲ್ಯೂಮ್. ಇದ್ರ ಬಗ್ಗೆ ಜಾಸ್ತಿ ಇಲ್ಲ ನಿಮ್ಮ ಚಾಪ್ಟರ್ ಅಲ್ಲಿ. ಇನ್ನು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋದೇನು ಮಾಸ್ ಟು ಮಾಸ್ ಕೊಟ್ಟಿದ್ದಾನೆ. ಇಲ್ಲಿ ನಾವು ವಾಲ್ಯೂಮ್ ಆಫ್ ಸೊಲ್ಯೂಷನ್ ತಗೊಂಡಿದ್ದೀವಿ. ಮಾಸ್ ಆಫ್ ಸೊಲ್ಯೂಷನ್ ತಗೊಂಡ್ರೆ ದಟ್ ಬಿಕಮ್ಸ್ ಮಾಸ್ ಟು ಮಾಸ್ ಕಾನ್ಸಂಟ್ರೇಷನ್ or mass to mass way of expressing concentration. Let's talk about that mass to mass. So there are 3 ways you can express. ಇದಾವೆ, ಬೇರೆ ಬೇರೆ ರೀತಿ ಇದಾವೆ, ಬೇರೆ ಬೇರೆ ವೇ ಕೂಡ ಇದಾವೆ. There are many types in which you can express concentration, but as per your syllabus it is mass to mass. It is expressed in 3 ways: mass to mass concentration, second one mass to volume, ಈಗೇನು ಮಾತಾಡ್ತೀವಲ್ಲ ಅದು ಮಾಸ್ ಟು ವಾಲ್ಯೂಮ್, ಅದು ಮಾಸ್ ಟು ವಾಲ್ಯೂಮ್ ಕಾನ್ಸಂಟ್ರೇಷನ್, third one ವಾಲ್ಯೂಮ್ ಟು ವಾಲ್ಯೂಮ್ ಕಾನ್ಸಂಟ್ರೇಷನ್, ವಾಲ್ಯೂಮ್ ಟು ವಾಲ್ಯೂಮ್ ಕಾನ್ಸಂಟ್ರೇಷನ್. ಈಗ ಮಾಸ್ ಟು ಮಾಸ್ ಕಾನ್ಸಂಟ್ರೇಷನ್ ಅಂದ್ರೆ ಏನಪ್ಪ, ಹೆಂಗಿದು, ಇದರ ಅರ್ಥ ಏನು? ಏನು ಮಾಡ್ತೀರಿ? ಒಂದಿಷ್ಟು ನೀರು ತಗೋತೀರಿ, ರೈಟ್? ಯು ಟುಕ್ ಸಮ್ ವಾಟರ್, ಎಷ್ಟ ಒಂದು 30 ml, ಅದು 30 ಗ್ರಾಮ್. ಫಾರ್ ವಾಟರ್ ಗ್ರಾಮ್ ಈಸ್ ಈಕ್ವಲ್ಸ್ ಟು 1 ml, 1 ಗ್ರಾಮ್ ಈಕ್ವಲ್ಸ್ ಟು 1 ml ಫಾರ್ ವಾಟರ್, ಇಟ್ ಈಸ್ ಸ್ಟ್ಯಾಂಡರ್ಡ್. ಇನ್ನೊಂದು 30 ಗ್ರಾಮ್ ವಾಟರ್ ತಗೋತೀರಿ, ಬರೀ ಒಂದು ಎಷ್ಟೊಂದು ವಾಟರ್ ತಗೋತೀರಿ. ಸೇ ಯು ಟುಕ್ ಸಮ್ ಅಮೌಂಟ್ ಆಫ್ ವಾಟರ್, ಯು ಆ್ಯಡೆಡ್ 25 ಗ್ರಾಮ್ ಆಫ್ sodium, not sodium chloride, let's take different one, barium chloride, BaCl2. You added 25 gram BaCl2 salt to some amount of water. You stirred it. So you got what? Barium chloride solution. You got barium chloride solution, BaCl2 solution. ಏನು ಬಂತೀಗ? BaCl2 ಸೊಲ್ಯೂಷನ್ ಬಂತು. BaCl2 ಸೊಲ್ಯೂಷನ್ ಬಂತು. ಎಷ್ಟು 90 ಗ್ರಾಮ್ ಇದೆಯಪ್ಪ ಸೊಲ್ಯೂಷನ್. ಸೇ ದ ಸೊಲ್ಯೂಷನ್ ಇಸ್ 90 ಗ್ರಾಮ್. ಬೇಡ, ಒಂದು 100 ಗ್ರಾಮ್ ಇದೆ ಅಂದ್ಕೊಳ್ಳಿ. ಫಾರ್ ಈಸಿ ಪರ್ಪೋಸ್, ಫಾರ್ ಕ್ಯಾಲ್ಕುಲೇಷನ್ ಪರ್ಪೋಸ್ ಐ ಟುಕ್ 100 ಗ್ರಾಮ್. ನೀರು ತೊಗೊಂಡ್ರಿ, BaCl2 25 ಗ್ರಾಮ್ ಹಾಕಿದ್ರಿ, ಕರಗಿಸಿದ್ರಿ, 100 ಗ್ರಾಮ್ ಸೊಲ್ಯೂಷನ್ ಆತಪ್ಪ. ಸಪೋಸ್ ಯು ಟುಕ್ 75 ಗ್ರಾಮ್ ಆಫ್ ವಾಟರ್, 75 ಗ್ರಾಮ್ ನೀರಲ್ಲಿ 25 ಗ್ರಾಮ್ BaCl2 ಹಾಕಿದಿರಿ. ಹಾಗಾದ್ರೆ ಟೋಟಲ್ ಎಷ್ಟಿರುತ್ತೆ ಸೊಲ್ಯೂಷನ್ ಅಲ್ಲಿ? 100 ಗ್ರಾಮ್ ಇರುತ್ತೆ. ಕಾಮನ್ ಸೆನ್ಸ್, ರೈಟ್? ಸೊ ಯು ಆಡೆಡ್ 25 ಗ್ರಾಮ್ ಆಫ್ BaCl2 ಸಾಲ್ಟ್, ನಥಿಂಗ್ ಬಟ್ ವಾಟ್? ಸಲ್ಯೂಟ್. ದಿಸ್ ಈಸ್ ಎ ಸಲ್ಯೂಟ್. ಯಾವುದನ್ನ ಕರಗಿಸ್ತಿದ್ದೀರಿ ಅದು ಸಲ್ಯೂಟ್, ಯಾವುದರಲ್ಲಿ ಕರಗಿಸ್ತಿದ್ದೀರಿ ಅದು ಸಾಲ್ವೆಂಟ್. You are dissolving salt BaCl2 in water, this is solvent, that is solute. So what is the mass of solute? 25 gram. What is the mass of solvent? 75 gram. Solvent, listen the term, solvent. Mix it, dissolve them, dissolve the salt in that water, you get 100 gram BaCl2 solution. Now it is solution. Actually mix agide, BaCl2 ಬಂದು mix ಆಗಿದೆ. Homogeneous mixture of BaCl2 and water gives you BaCl2 solution or solution of BaCl2 in water ಅಂತ ಕರಿಬೇಕು. ಅದನ್ನ ಸುಮ್ಮನೆ BaCl2 ಸೊಲ್ಯೂಷನ್ ಅನ್ಬಾರ್ದು, ಸೊಲ್ಯೂಷನ್ ಆಫ್ Bl2 ಇನ್ ವಾಟರ್ ಆರ್ BaCl2 ಸೊಲ್ಯೂಷನ್ ಇನ್ ವಾಟರ್ ಅನ್ಬೇಕು. ಅದನ್ನ ಇನ್ ವಾಟರ್ ಮೀನ್ಸ್ ಸಾಲ್ವೆಂಟ್, ನೀರು ತಗೊಂಡಿದ್ದೀಯಾ ಅಂತ ಅರ್ಥ. ಅದನ್ನ ಅದರಲ್ಲಿ
ನೀರು ತೊಗೊಳ್ಳೋ ಬದಲು ನೀವು ಯು ಕ್ಯಾನ್ ಟೇಕ್ ಆಲ್ಕೋಹಾಲ್ ಆಲ್ಸೋ. ಆಲ್ಕೋಹಾಲ್ ತೊಗೊಂಡು ಆಲ್ಕೋಹಾಲ್ ನೀನು BaSCl2 ಕರಗಿಸು. ಆಲ್ಕೋಹಾಲ್ ತೊಗೊಂಡು ಉಪ್ಪು ಕರಗಿಸು. ನೀರಲ್ಲಿ ಕರೆಸ್ಬೇಕಂತ ಆಯ್ತಾ. ಸೊ ಆಲ್ಕೋಹಾಲ್ ಕಲಿಸಿದ್ರೆ ಅದಲ್ಸೋ ಸಾಲ್ಟ್ ಸೊಲ್ಯೂಷನ್, ನೀರಲ್ಲಿ ಕರೆಸಿದ್ರೆ ಅದು ಕೂಡ ಸಾಲ್ಟ್ ಸೊಲ್ಯೂಷನ್. ಹಾಗಾಗಿ ಸ್ಪೆಸಿಫೈ ಮಾಡ್ಬೇಕು ನಾವು ಸಾಲ್ವೆಂಟ್ ಅದು ಅಂತಂದು. NaCl ಸೊಲ್ಯೂಷನ್ ಇನ್ ವಾಟರ್, BaCl2 ಸೊಲ್ಯೂಷನ್ ಇನ್ ವಾಟರ್, HCl ಸೊಲ್ಯೂಷನ್ ಇನ್ ವಾಟರ್, ಈ ಥರ. ಆರ್ ಸೊಲ್ಯೂಷನ್ ಆಫ್ BaCl2, ದಿಸ್ ಇಸ್ ವಾಟ್ BaCl2 ಸೊಲ್ಯೂಷನ್. ಸೊಲ್ಯೂಷನ್ ಆಫ್ BaCl2 ಇನ್ ವಾಟರ್ ಅಂದರೆ ನೀರಲ್ಲಿ BaCl2 ಹಾಕಿದ್ದೀವಿ ಅಂತ ಅರ್ಥ ನಾವು. ಸಿ ಎಷ್ಟು ಬಂತು? 100 ಗ್ರಾಮ್ BaCl2 ಸೊಲ್ಯೂಷನ್ ಬಂತು. ದಿಸ್ ವಾಟ್ ಇಸ್ 100 ಗ್ರಾಮ್? ದಿಸ್ ಈಸ್ ಮಾಸ್ ಆಫ್ ಸೊಲ್ಯೂಷನ್. ಆ ಕಂಪ್ಲೀಟ್ ಸೊಲ್ಯೂಷನ್ನ ಮಾಸ್ ಆಫ್ ಸೊಲ್ಯೂಷನ್. ದಿಸ್ ಈಸ್ ಮಾಸ್ ಆಫ್ ಸೊಲ್ಯೂಷನ್. ವಾಟ್ ಇಸ್ ದಿಸ್? 25 ಗ್ರಾಮ್ ಮಾಸ್ ಆಫ್ ಸಾಲ್ಯೂಟ್. ಮಾಸ್ ಆಫ್ ಸಾಲ್ಯೂಟ್. ಇವೆರಡು ರೇಷಿಯೋ ತಗೋದ್ರೆ ನೀವು ಇವೆರಡು ಡಿವೈಡ್ ಮಾಡಿದೇನಪ್ಪ ಅಂದರೆ ದಟ್ ಗಿವ್ಸ್ ಯು ಮಾಸ್ ಟು ಮಾಸ್ ಕಾನ್ಸಂಟ್ರೇಷನ್. ದಟ್ ಗಿವ್ಸ್ ಯು ಮಾಸ್ ಟು ಮಾಸ್. Therefore 25 gram BaCl2 is dissolved in 75 gram of water to give 100 gram BaCl2 solution. ಅಂದರೆ ಅಟ್ ಲಾಸ್ಟ್ 100 ಗ್ರಾಮ್ BaCl2 ಸೊಲ್ಯೂಷನ್ ಇದೆ. ತೂಕ ಅಲ್ಲ, ಮಾಸ್. ಸೊ ಮಾಸ್ ತೊಗೊಂಡಿದ್ವಿ ನಾವು, ಅಲ್ಲಿ ವಾಲ್ಯೂಮ್ ತೊಗೊಂಡಿಲ್ಲ. ಇಲ್ಲಿ ಬರುತ್ತೆ ಮಾಸ್ ಟು ವಾಲ್ಯೂಮ್ ಬರುತ್ತೆ. ನೆಕ್ಸ್ಟ್ ಅಲ್ಲೇ ಮಾಡ್ತೀವಿ, ಇದರ ಗಾತ್ರ ತಗೋತೀವಿ, ಅಂದರೆ ಮೆಜರ್ ಮಾಡ್ತೀವಿ ಎಷ್ಟು ಲೀಟರ್ ಇದೆ, ಎಷ್ಟು ml ಇದೆ ಅಂತಂದು. ಅದು ವಾಲ್ಯೂಮ್ ಆಫ್ ಸೊಲ್ಯೂಷನ್. ಹೀಗೆ ಮಾಡ್ತಿದ್ದೀವಿ, ಆ ಸೊಲ್ಯೂಷನ್ನು ಎಷ್ಟು ಮಾಸ್ ಇದೆ ಅಂತ ತೂಕ ಮಾಡ್ತಿದ್ದೀವಿ, ಅದು ಮಾಸ್ ಆಫ್ ಸೊಲ್ಯೂಷನ್. ಸೊ ಮಾಸ್ ಆಫ್ ಸೊಲ್ಯೂಟ್ ಟು ಮಾಸ್ ಆಫ್ ಸೊಲ್ಯೂಷನ್, ವೇ ಆಫ್ ಎಕ್ಸ್ಪ್ರೆಸ್ಸಿಂಗ್. Mass of solute to volume of solution, way of expressing. You can express in any way. ಸೊ ಇಲ್ಲೇ ಮಾಡಿದ್ವಿ 100 ಗ್ರಾಮ್ BaCl2 ಸೊಲ್ಯೂಷನ್ ಅಲ್ಲಿ 25 ಗ್ರಾಮ್ BaCl2 ಇದೆ. ಸೊ ಒಟ್ಟಾರೆ 100 ಗ್ರಾಮ್ BaCl2 ಸೊಲ್ಯೂಷನ್ ಅಲ್ಲಿ ಎಷ್ಟು ಸೊಲ್ಯೂಟ್ ಇದೆ? 25 ಗ್ರಾಮ್ ಇದೆ. Therefore mass of solute to mass of solution. So that gives you mass to mass concentration of a solution, or mass by mass or mass to mass concentration of a solution. ಎಷ್ಟು ಬಂತು? 25 1 25 4 1/4 ಅಂದರೆ ಏನಪ್ಪ? ಏನಂಗಂದ್ರೆ ಕಾಲು ಭಾಗ. ಅಲ್ಲಿಗೆ 0.25 ಅಂದರೆ ಅರ್ಥ ಏನು? 0.25 ಗ್ರಾಮ್ BaCl2 is present in every gram of BaCl2 solution. ಅಂದ್ರೆ ಅದರ ಅರ್ಥ ಏನು? 100 ಗ್ರಾಮಲ್ಲಿ 25 ಗ್ರಾಮ್ BaCl2 ಇದ್ರೆ ಅದೇ ಒಂದೇ 1 ಗ್ರಾಮ್ ತಗೊಳ್ರಿ. ಜಸ್ಟ್ ಟೇಕ್ ದಟ್ 1 ಗ್ರಾಮ್ ಸೊಲ್ಯೂಷನ್. ಇದನ್ನ 100 ಭಾಗ ಮಾಡಿಬಿಡ್ರಿ. ಎಷ್ಟಪ್ಪ ಸೊಲ್ಯೂಷನ್ ಮಾಸು? 100 ಗ್ರಾಮ್. ದ ಮಾಸ್ ಆಫ್ ದಿ ಸೊಲ್ಯೂಷನ್ ಈಸ್ 100 ಗ್ರಾಮ್. ಡಿವೈಡ್ ದಟ್ ಇಂಟು 100 ಈಕ್ವಲ್ ಪಾರ್ಟ್ಸ್. ಲೆಟ್ಸ್ ಟೇಕ್ 1 ಪಾರ್ಟ್. ಅಂದ್ರೇನು? 1 ಗ್ರಾಮ್ ಸೊಲ್ಯೂಷನ್ ತಗೊಂಡಿದೆಯಾ? ದಿಸ್ ಇಸ್ ವಾಟ್? 1 ಗ್ರಾಮ್ ಸೊಲ್ಯೂಷನ್. ಆ 1 ಗ್ರಾಮ್ ಸೊಲ್ಯೂಷನ್ ಅಲ್ಲಿ ಆ ಸಣ್ಣ 1 ಗ್ರಾಮ್, ಆ ಸಣ್ಣ ಕ್ವಾಂಟಿಟಿ, ಇನ್ ದ ಸ್ಮಾಲ್ ಕ್ವಾಂಟಿಟಿ ಸೊಲ್ಯೂಷನ್, 1 ಗ್ರಾಮ್ ಸೊಲ್ಯೂಷನ್ ಅಲ್ಲಿ ಎಷ್ಟು ಸೊಲ್ಯೂಟ್ ಇದೆ? 1/4 ಗ್ರಾಮ್, 0.25 ಗ್ರಾಮ್ BaCl2 ಇದೆ. ಕಾಮನ್ ಸೆನ್ಸ್ ಅದು. 100 ಗ್ರಾಮಲ್ಲಿ 25 ಗ್ರಾಮ್ ಇದ್ರೆ 50 ಗ್ರಾಮಲ್ಲಿ ಇದನ್ನ ಅರ್ಧ ಭಾಗ ಮಾಡಿಬಿಡ್ರಿ. ಡಿವೈಡ್ ದಟ್ ಇಂಟು 2 ಈಕ್ವಲ್ ಪಾರ್ಟ್ಸ್. ವಿಲ್ ಗೆಟ್ ವಾಟ್? 50 ml. 50 ಗ್ರಾಮ್ ಆಫ್ ಸೊಲ್ಯೂಷನ್, 50 ಗ್ರಾಮ್ ಆಫ್ BaCl2. 2 ಭಾಗ ಮಾಡ್ಕೊಳ್ರಿ, ಹಂಚ್ಕೊಳ್ರಿ. ಆ ಬೀಕರ್ ತೊಗೊಂಡು 50 ml ಬೀಕರ್ಗಳಿಗೆ 2ಕ್ಕೆ ಹಂಚ್ರಿ. ಏನಾಗುತ್ತೆ ಅವಾಗ? ಇನ್ ಈಚ್ ಆಫ್ 50 ಗ್ರಾಮ್ BaCl2 ಸೊಲ್ಯೂಷನ್. 50 ಗ್ರಾಮಲ್ಲಿ ಎಷ್ಟಿರುತ್ತೆ? 12.5 ಗ್ರಾಮ್ ಇರುತ್ತೆ. ಕಾಮನ್ ಸೆನ್ಸ್ ಅದು. 100 ಗ್ರಾಮಲ್ಲಿ 25 ಗ್ರಾಮ್ ಇದ್ರೆ ಅರ್ಥ ಮಾಡ್ಕೋಬೇಕು. 100 ಗ್ರಾಮ್ ಸೊಲ್ಯೂಷನ್ ಅಲ್ಲಿ 25 ಗ್ರಾಮ್ BaCl2 ಸೊಲ್ಯೂಟ್ ಇದ್ರೆ 50 ಗ್ರಾಮಲ್ಲಿ ಅದು ಅರ್ಧ ಇರುತ್ತೆ, ಅಂದ್ರೆ 12.5. 25 ಗ್ರಾಮಲ್ಲಿ ಅದ್ರಾಗ ಅರ್ಧ ಇರುತ್ತೆ. ಎಷ್ಟು? 6.25. ಅದ್ರಾಗೆ ಅರ್ಧ ಮಾಡ್ಕೊಂತ ಹೋಗ್ರಿ. 12.5 ಗ್ರಾಮಲ್ಲಿ 25 ಅರ್ಧ 12.5 ಇದ್ರಾಗ ಅರ್ಧ ಇರುತ್ತೆ. ಎಷ್ಟು? 3.125. ಇದ್ರಾಗ ಅರ್ಧ ಮಾಡ್ಕೊಂತ ಹೋಗ್ರಿ. ಸಂಘ ಮಾಡ್ಕೊಂತ ಹೋಗಿ ಹಂಗೆ ಮಾಡ್ಕೊಂತ ಬದಲು ಏನು ಮಾಡ್ತೀರಿ? ಅದ್ರ ಬದಲು ಏನು ಮಾಡ್ತೀರಿ? ರೇಷೋ ತೆಗಿತೀರಿ ಅಥವಾ ಡಿವಿಷನ್ ಪ್ರೊಸೆಸ್ ಮಾಡ್ತೀರಿ. ಯು ಟೇಕ್ ದಿ ರೇಷೋ ಆಫ್ ಮಾಸ್ ಆಫ್ ಸೊಲ್ಯೂಟ್ ಟು ಮಾಸ್ ಆಫ್ ಸೊಲ್ಯೂಷನ್. ಈಗೇನಾಗುತ್ತೆ? 100 ಗ್ರಾಮಲ್ಲಿ 25 ಗ್ರಾಮ್ ಇರೋದು ಒಂದೇ, 1 ಗ್ರಾಮಲ್ಲಿ 1/4 ಗ್ರಾಮ್ ಇರೋದು ಒಂದೇ. ಕಾಮನ್ ಸೆನ್ಸ್. 100 ಗ್ರಾಮ್ 25 ಅಂದ್ರೆ ನೋಡಿ, 100ರಲ್ಲಿ 25 ಅಂದ್ರೆ 1/4 ಭಾಗ. ಸೊ 100 ಗ್ರಾಮ್ ಸೊಲ್ಯೂಷನ್ ಅಲ್ಲಿ 25 ಗ್ರಾಮ್ BaCl2 ಇದೆ ಅಂದ್ರೆ
1 ಗ್ರಾಮಲ್ಲಿ 1/4 ಗ್ರಾಮ್ ಇದ್ದಂಗೆ. ಹೆಂಗೆ ಬರುತ್ತೆ? 25/100. ಸೊ ದಟ್ ವೇ ಇಸ್ ಕಾಲ್ಡ್ ಆಸ್ ಮಾಸ್ ಟು ಮಾಸ್ expressing or mass to mass concentration of a solution, right? ಡೆಫಿನಿಷನ್ ಬರ್ಕೋಬಹುದು. ವಾಟ್ ಈಸ್ ಮಾಸ್ ಟು ಮಾಸ್ ಕಾನ್ಸಂಟ್ರೇಷನ್ ಅಂತ ಕೇಳ್ತಾರೆ. ಹೇಗೆ ಬರ್ತೀರಿ? ಹೌ ಕ್ಯಾನ್ ಎಕ್ಸ್ಪ್ರೆಸ್ ದಟ್? ರೈಟ್, ನಾನು ಹೇಳಿದೆ ಮಾಸ್ ಟು ಮಾಸ್ concentration is equals to mass of solute divided by mass of solution ಮಾಸ್ ತಗೋಬೇಕು, ಒಟ್ಟಾರೆ ಸೊಲ್ಯೂಷನ್ನ ಮಾಸ್ ತಗೋಬೇಕು, ಅದಕ್ಕೆ ಇಂಟು 100 ಮಾಡಬೇಕು. ದಿಸ್ ಇಸ್ ವಾಟ್ ವಿ ಕಾಲ್ ಮಾಸ್ ಟು ಮಾಸ್ ಕಾನ್ಸಂಟ್ರೇಷನ್. ಸಪೋಸ್ ಯು ಆಡೆಡ್ 30 gram NaCl solute to 120 gram water solvent. ಇದೇನಿದೆ? ಸಾಲ್ವೆಂಟ್. 120 ಗ್ರಾಮ್ ವಾಟರಲ್ಲಿ 30 ಗ್ರಾಮ್ ಸೋಡಿಯಂ ಕ್ಲೋರೈಡ್ ಅನ್ನು ಆಡ್ ಮಾಡಿದ್ರಿ. ಹಾಗಾದ್ರೆ ವಾಟ್ ಈಸ್ ದಿ ಮಾಸ್ ಟು ಮಾಸ್ ಕಾನ್ಸಂಟ್ರೇಷನ್ ಅಂತ ನಾವು M/M ಅಂತೀವಿ. ವಾಟ್ ಈಸ್ ದಿ ಮಾಸ್ ಟು ಮಾಸ್ ಕಾನ್ಸಂಟ್ರೇಷನ್ ಆಫ್ ದಟ್ ಸೊಲ್ಯೂಷನ್? ಹಾಗಾದ್ರೆ ಬಂದಿರತಕ್ಕಂಥ ಸೊಲ್ಯೂಷನ್ನ ಮಾಸ್ ಟು ಮಾಸ್ ಕಾನ್ಸಂಟ್ರೇಷನ್ ಎಷ್ಟಾಗುತ್ತೆ? ಏನ್ ಮಾಡ್ತೀರಿ? ಸಲ್ಯೂಟ್ ಮಾಸ್ ಎಷ್ಟಪ್ಪ? 30 ಗ್ರಾಮ್ NaCl. 30 ಗ್ರಾಮ್ ಇಸ್ ದಿ ಮಾಸ್ ಆಫ್ ಸಲ್ಯೂಟ್. ಯಾವುದನ್ನು ಆ್ಯಡ್ ಮಾಡಿರ್ತಾರೋ ಅದು. ಸೊಲ್ಯೂಷನ್ ಮಾಸ್ ಎಷ್ಟಾಗುತ್ತೆ? ಕಾಮನ್ ಸೆನ್ಸು, ಸಾಲ್ವೆಂಟ್ ಪ್ಲಸ್ ಸಲ್ಯೂಟ್. ನೋಡಿ, ಸೊಲ್ಯೂಷನ್ ಈಸ್ ಈಕ್ವಲ್ಸ್ ಟು ಸಲ್ಯೂಟ್ ಪ್ಲಸ್ ಸಾಲ್ವೆಂಟ್. ಆ್ಯಡ್ ಮಾಡೋದು ಮತ್ತು ಯಾವುದರಲ್ಲಿ ಆ್ಯಡ್ ಮಾಡ್ತೀರಿ ಎರಡನ್ನು ಮಿಕ್ಸ್ ಮಾಡಿದ್ರೆ, ಎರಡನ್ನು ಕೂಡಿಸಿದ್ರೆ ಏನು ಬರುತ್ತೆ? ನಿಮಗೆ ಸೊಲ್ಯೂಷನ್ ಬರುತ್ತೆ. ಫಾರ್ ಮಾಸ್ ಆಫ್ ಸೊಲ್ಯೂಷನ್ ಇಸ್ ಈಕ್ವಲ್ಸ್ ಟು ಮಾಸ್ ಆಫ್ ಸಲ್ಯೂಟ್ ಪ್ಲಸ್ ಮಾಸ್ ಆಫ್ ಸಾಲ್ವೆಂಟ್. ಇದನ್ನೇ ಆ್ಯಡ್ ಮಾಡಿದ್ರೆ ಬರ್ತಕ್ಕಂಥ ಸೊಲ್ಯೂಷನ್ನ ಮಾಸ್ ಸಿಗುತ್ತೆ ನಿಮಗೆ. 75 ಗ್ರಾಮ್ ನೀರು ಸಾಲ್ವೆಂಟು, 120 ಗ್ರಾಮ್ ನೀರು ಸಾಲ್ವೆಂಟು, 30 ಗ್ರಾಮ್ ಸೋಡಿಯಂ ಕ್ಲೋರೈಡು ಸಲ್ಯೂಟು. ಎರಡು ಮಾಡಿದ್ರೆ ಏನು ಬರುತ್ತೆ? 150 ಗ್ರಾಮು ಏನು ಬರುತ್ತೆ? ಸೊಲ್ಯೂಷನ್ ಬರುತ್ತೆ, NaCl ಸೊಲ್ಯೂಷನ್ ಬರುತ್ತೆ. ಅಲ್ಲಿಗೆ ಮಾಸ್ ಆಫ್ ಸೊಲ್ಯೂಷನ್ ಎಷ್ಟು? 150 ಗ್ರಾಮು. ದಟ್ ಈಸ್ 150 ಗ್ರಾಮ್ ಸೊಲ್ಯೂಷನ್ ಇಂಟು 100 ಮಾಡಿದ್ರೆ ದಟ್ ಗಿವ್ಸ್ ಯು ಮಾಸ್ ಟು ಮಾಸ್ ಕಾನ್ಸಂಟ್ರೇಷನ್. ಅಲ್ಲಿಗೆ 31 35 5 1 5 20 therefore you get 20% ಅಂತ ಬರೀತೀರಿ. ಅದ್ಮೇಲೆ ಲೇಬಲ್ ಹಚ್ಚಿಬಿಡ್ಬೋದಪ್ಪ. ಒಂದು ಲೇಬಲ್ ಹಾಕಿರ್ತಾರೆ, ಈ ಥರ ಸಾಲ್ಟ್ ಸೊಲ್ಯೂಷನ್ ಪ್ರಿಪೇರ್ ಮಾಡಿ ಮೇಲೆ ಒಂದು ಚೀಟ್ ಅಂಟಿಸ್ತಾರೆ ನೋಡಿ. ದಿಸ್ ಈಸ್ ಪ್ರೊಡ್ಯೂಸ್ಡ್ ಬೈ ದಟ್ ದಿಸ್ ಇಂಡಸ್ಟ್ರಿ ಪ್ರೆಸೆಂಟ್ ಇನ್ ಹರಿಯಾಣ, ಪ್ರೆಸೆಂಟ್ ಇನ್ ಅಂತ ಎಲ್ಲ ಬರುತ್ತೆ. ಅವರಿಗೆಲ್ಲ ಲೈಸೆನ್ಸ್ ನಂಬರ್ ಇರುತ್ತೆ, ಎಲ್ಲ ಇರುತ್ತೆ. ಕೊನೆಗೆ ಅಲ್ಲಿ ಕಾನ್ಸಂಟ್ರೇಷನ್ ಅಂತ ಬರೆದು ಬ್ರಾಕೆಟಲ್ಲಿ ಆ ಲೇಬಲ್ ಹೆಂಗೆ ಬರುತ್ತೆ ಅಂದರೆ ಈ ಥರ ಎಲ್ಲ ಬರೀತಾರೆ. ಪ್ರೊಡ್ಯೂಸ್ಡ್ ಬೈ ಆರ್ ಮ್ಯಾನುಫ್ಯಾಕ್ಚರ್ಡ್ ಬೈ ದಿಸ್ ದಟ್ ದಿಸ್ ಅಂತ ಬರೆದು ಅಲ್ಲಿ ಕೆಳಗಡೆ ಕಾನ್ಸಂಟ್ರೇಷನ್ ಇನ್ ಮಾಸ್ ಟು ಮಾಸ್ ಅಂತ ಈ ಥರ ಬರೆದು M/M ಅಂತ ಬರೆದು ಮುಂದೆ 20% ಅಂತ ಬರೆದಿರ್ತಾರೆ. ಹಿಂಗೆ ಅದರ ಅರ್ಥ ಏನು? 100 ಗ್ರಾಮಲ್ಲಿ, ಹೌದಾ, 100 ಗ್ರಾಮ್ ಸೊಲ್ಯೂಷನಲ್ಲಿ 20 ಗ್ರಾಮ್ ಸಲ್ಯೂಟ್ ಇದ್ದ ಅಂತ ಅರ್ಥ. ಅದು 100 ಗ್ರಾಮ್ ಸೊಲ್ಯೂಷನಲ್ಲಿ 20 ಗ್ರಾಮ್ ಸಲ್ಯೂಟ್ ಇರೋದು ಅಂತ ಅರ್ಥ, ರೈಟ್? ಸೊ ಮತ್ತೆ ನೀವು ಹಾಕಿದ್ದು ತೊಗೊಂಡಿದ್ದು 120 ಗ್ರಾಮ್ ಸಾಲ್ವೆಂಟು, 30 ಗ್ರಾಮ್ ಸಲ್ಯೂಟ್ಸು. ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 150 ಗ್ರಾಮ್ ಬರುತ್ತೆ. ಅಂದರೆ 150 ಗ್ರಾಮಲ್ಲಿ ಸೊಲ್ಯೂಷನಲ್ಲಿ 30 ಗ್ರಾಮ್ ಸಾಲ್ಟ್ ಇತ್ತು ಅಥವಾ ಸಲ್ಯೂಟ್ ಇತ್ತು. ಹಂಗಂದ್ರು 100 ಗ್ರಾಮ್ ಸೊಲ್ಯೂಷನಲ್ಲಿ 20 ಗ್ರಾಮ್ ಸಲ್ಯೂಟ್ ಇತ್ತು ಅಂದ್ರೂ ಒಂದೇ. ಕಾಮನ್ ಸೆನ್ಸ್ ಅದು. 150 ಗ್ರಾಮಲ್ಲಿ 30 ಗ್ರಾಮ್ ಸಲ್ಯೂಟ್ ಇದ್ದರೆ 100 ಗ್ರಾಮಲ್ಲಿ 20 ಗ್ರಾಮ್ ಇದ್ದೇ ಇರುತ್ತೆ. ಸಪೋಸ್ ಯು ಹ್ಯಾವ್, ಲೆಟ್ಸ್ ಡೂ ಇನ್ ಡಯಾಗ್ರಾಮೆಟಿಕ್ ಮೇ ಪಿಕ್ಚರ್ ವೈಸ್. ಏನು ಮಾಡಿದ್ರಿ? 30 ಗ್ರಾಮು NaCl ಹಾಕಿದ್ರಿ, 120 ಗ್ರಾಮ್ ವಾಟ್ರಲ್ಲಿ ಎಷ್ಟು ಬಂತು? 150 ಗ್ರಾಮ್ ಬಂತು. ಏನು 150 ಗ್ರಾಮ್ ಬಂತು? ಶುಗರ್ ಸೊಲ್ಯೂಷನ್ ಬಂತು. 150 ಗ್ರಾಮ್ ಸೊಲ್ಯೂಷನ್ ಬಂದಿದೆ. ಆಲ್ರೈಟ್, ಈ 150 ಗ್ರಾಮಲ್ಲಿ ಎಷ್ಟು ಸಾಲ್ಟ್ ಇದೆ? 30 ಗ್ರಾಮ್ ಇದೆ. 30 ಗ್ರಾಮ್ ಉಪ್ಪಿದೆ. ನಾನೇ ಮಾಡ್ತೀನಿ, ಇದು 3 ಭಾಗ ಮಾಡ್ಕೊಂತಿಂದ 1 2 3. ಇದೆಷ್ಟಿದು? 50 ಗ್ರಾಮ್ ಸೊಲ್ಯೂಷನ್, 50 ಗ್ರಾಮ್ ಸೊಲ್ಯೂಷನ್, 50 ಗ್ರಾಮ್ ಸೊಲ್ಯೂಷನ್. ಇದರಾಗೆ 10 ಗ್ರಾಮ್ NaCl, 10 ಗ್ರಾಮ್ NaCl, 10 ಗ್ರಾಮ್ NaCl ಕಾಮನ್. ಯಾಕೆ ಹೇಳಿ? ಯಾಕೆ 10 ಗ್ರಾಮ್ ತಗೊಳ್ಳಿ ಸರ್? ಇಲ್ಲಿ 8, ಇದು 12, ಇಲ್ಲ ತಗೊಳ್ರಿ, ಯಾಕೆ ತಗೊಳ್ಳಲ್ಲ ನೀವು ಅಂತ ಕೇಳ್ಬೋದು. ಈಗ ತಗೊಂಡಿಲ್ಲ, ಯಾಕೆ ಹೇಳಿ?
ದಿಸ್ ಈಸ್ ಹೋಮೋಜಿನಿಯಸ್ ಮಿಕ್ಸ್ಚರ್, ಎಲ್ಲ ಕಡೆ ಪ್ರಪೋರ್ಷನ್ ಅಷ್ಟೇ ಇರಬೇಕು. ಇಲ್ಲಿ 50 ಗ್ರಾಮ್ ನೋಡಿ, ಸೊಲ್ಯೂಷನ್ ಎಲ್ಲ ಕಡೆ 50 ಗ್ರಾಮ್ ತಗೊಂಡ್ರೆ ನೀವು, ಅಂದರೆ ಯು ಡಿವೈಡೆಡ್ ದ ಸೊಲ್ಯೂಷನ್ ಇಂಟು ಈಕ್ವಲ್ ಪಾರ್ಟ್ಸ್. ಹಾಗಾದ್ರೆ ಸಾಲ್ಟ್ ಕೂಡ ಈಕ್ವಲ್ ಪ್ರಪೋರ್ಷನಲ್ಲೇ ಪ್ರೆಸೆಂಟ್ ಇರುತ್ತೆ. 30 ಗ್ರಾಮ್ ಸಾಲ್ಟು 3 ಕಡೆ ಕರೆಕ್ಟ್ ಶೇರ್ ಆಗಿರುತ್ತೆ, 10 10 10 ಅಂತಂದು. ಅದನ್ನ ನಾವು ಯೂನಿಫಾರ್ಮ್ ಕಂಪೋಸಿಷನ್ ಅನ್ನೋದು ನಾವು ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ವೈ ವಿ ಕಾಲ್ ದಟ್ ಆಸ್ ಯೂನಿಫಾರ್ಮ್ ಕಂಪೋಸಿಷನ್? ಬಿಕಾಸ್ ದಟ್ ಸಾಲ್ಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಯೂನಿಫಾರ್ಮ್ಲಿ, ಹಂಚಿಕೆ ಆಗಿದೆ, ಎಲ್ಲ ಕಡೆ ಕರೆಕ್ಟಾಗಿ ಹಂಚ್ಕೊಂಡಿದೆ, ಕರೆಕ್ಟಾಗಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಅದರ ಅರ್ಥ ಏನು? ಪ್ರತಿ 50 ml ಸೊಲ್ಯೂಷನ್ ಅಲ್ಲಿ, ನಾಟ್ ml 50 ಗ್ರಾಮ್, ಪ್ರತಿ 50 ಗ್ರಾಮ್ NaCl ಸೊಲ್ಯೂಷನ್ ಅಲ್ಲಿ 10 ಗ್ರಾಮ್ ಉಪ್ಪಿತ್ತು ಅಂತ. ಸೊ ಈ 50 ಗ್ರಾಮಲ್ಲಿ 10 ಗ್ರಾಮ್ ಇತ್ತು, ಈ 50 ಗ್ರಾಮಲ್ಲಿ 10 ಗ್ರಾಮ್ ಇತ್ತು, ಈ 50 ಗ್ರಾಮಲ್ಲಿ 10 ಗ್ರಾಮ್ ಇದೆ. ಅಲ್ಲಿಗೆ 100 ಗ್ರಾಮಲ್ಲಿ ಎಷ್ಟಿದೆ? 20 ಗ್ರಾಮ್ ಉಪ್ಪಿದೆ. ಅದೇ ದಟ್ಸ್ ದ ರೇಷಿಯೋ. ಸೊ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇವೆಲ್ಲ ಮೆಂಟಲಿ ಪಿಕ್ಚರ್ ತಗೋಬೇಕಿದ್ನಲ್ಲ. ಯು ಹ್ಯಾವ್ ಟು ಇಮ್ಯಾಜಿನ್ ದೆಮ್ ಇನ್ ಯುವರ್ ಮೈಂಡ್. ಸೊ ವೆನ್ ಇಮ್ಯಾಜಿನ್ ದೆಮ್, ವೆನ್ ಯು ಕ್ಯಾನ್ ಇಮ್ಯಾಜಿನ್, ದೇರ್ ಯು ಕ್ಯಾನ್ ಸೇ ದಟ್ ಯು ಅಂಡರ್ಸ್ಟುಡ್ ದಿ ಕಾನ್ಸೆಪ್ಟ್ ವೆರಿ ಕ್ಲಿಯರ್ಲಿ. ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅರ್ಥ. ಸುಮ್ಮನೆ ಈಗ ನಂಬರ್ ಹಾಕೊಂಡು ಮಲ್ಟಿಪ್ಲಿಕೇಶನ್ ಮಾಡೋದು, ಈಗ ನಂಬರ್ ಇಟ್ಬಿಟ್ರೆ 20% ಅಂತ ಇಟ್ಬಿಟ್ರೆ ಇದು ಅರ್ಥ ಗೊತ್ತಿರಬೇಕಲ್ಲ, ಇದು ಇಮ್ಯಾಜಿನ್ ಬರಬೇಕು ನಿಮಗೆ, ಹೌದಾ? ಅಲ್ಲಿಗೆ 150 ಗ್ರಾಮಲ್ಲಿ 30 ಗ್ರಾಮ್ ಇರೋದು ಒಂದೇ, 100 ಗ್ರಾಮಲ್ಲಿ 20 ಗ್ರಾಮ್ ಇರೋದು ಒಂದೇ. As how we call it 1/2 is equals to 2/4, like that. 105 ಗ್ರಾಮಲ್ಲಿ 30 ಗ್ರಾಮ್ ಇರೋದು ಒಂದೇ, 100 ಗ್ರಾಮಲ್ಲಿ 20 ಗ್ರಾಮ್ ಇರೋದು ಒಂದೇ. ಸೊ ಫಾರ್ ಎವ್ರಿ 100 ಅಂತ ಮಾಡ್ಕೋತೀವಿ ನಾವು. ಫಾರ್ ಎವ್ರಿ 100 ಅಂದ್ರೆ ದಿಸ್ ಇಸ್ ಸ್ಟ್ಯಾಂಡರ್ಡ್ ಪರ್ಸೆಂಟೇಜ್ ಇದ್ದಾಗ ಅಂತ. ಅದು ಪರ್ಸೆಂಟೇಜ್ ಫಾರ್ ಎವ್ರಿ 100 ಮೀನ್ಸ್ ಪರ್ಸೆಂಟೇಜ್. ಅಲ್ಲಿಗೆ 20 ಬರೋದು ನಾವು ಲಾಸ್ಟಿಗೆ 20% ಅಂತ ಇಡ್ತೀವಿ. ವಿ ಕೀಪ್ ಇಟ್ ಆಸ್ 20%. ಫಾರ್ ಎವ್ರಿ 100, 150 ಗ್ರಾಮಲ್ಲಿ 30 ಗ್ರಾಮ್ ಇದ್ರೆ 100 ಗ್ರಾಮ್ ಸೊಲ್ಯೂಷನ್ ಎಷ್ಟಿದ್ದಂಗೆ ಅಂತ. ಅದು ಫಾರ್ ಎ ಸ್ಟ್ಯಾಂಡರ್ಡ್ 100 ಗ್ರಾಮ್ ಸೊಲ್ಯೂಷನ್ ಹೌ ಮಚ್ ಸಾಲ್ಯೂಟ್ ಈಸ್ ಪ್ರೆಸೆಂಟ್ ಅಂತ ಅರ್ಥ. ಇದರ ಅರ್ಥ ಏನು? 20 ಗ್ರಾಮ್ ಸೊಲ್ಯೂಟು 100 ಗ್ರಾಮ್ ಸೊಲ್ಯೂಷನ್ ಅಲ್ಲಿ ಇದೆ ಅಂತ ಅರ್ಥ. 150ರಲ್ಲಿ 30 ಇದ್ರೆ ಒಂದೇ, 100ರಲ್ಲಿ 20 ಇದ್ರೆ ಒಂದೇ. ಸೊ ದಿಸ್ ಈಸ್ ಮಾಸ್ ಟು ಮಾಸ್ ಕಾನ್ಸಂಟ್ರೇಷನ್. ಸೊ ಇಲ್ಲಿ ಸ್ಟಾಪ್ ಮಾಡ್ತೀನಿ. ಪಾರ್ಟ್ 6 ಅಲ್ಲಿ ಇನ್ನೂ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ, ಮಾಸ್ ಟು ಓದ್ವಾ, ಮಾಸ್ ಟು ವಾಲ್ಯೂಮ್, ವಾಲ್ಯೂಮ್ ಟು ವಾಲ್ಯೂಮ್ ನಿಮ್ಮದ್ರಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಅದನ್ನ ಮುಗಿಸ್ತೀನಿ, ರೈಟ್, ಇನ್ ಪಾರ್ಟ್ 6. ಥ್ಯಾಂಕ್ ಯು.